ನಮಸ್ತೆ ವೀಕ್ಷಕರೇ, ದೇಶಭಕ್ತಿ, ರಾಷ್ಟ್ರಪ್ರೇಮ ಮತ್ತು ಏಕತೆಯ ಸಂದೇಶ ಸಾರುವ ಬೃಹತ್ ತಿರಂಗ ಯಾತ್ರೆ ಇಂದು ಧಾರವಾಡದಲ್ಲಿ ಅದ್ದೂರಿಯಾಗಿ ನಡೆಯಿತು. ಭಾರತೀಯ ಜನತಾ ಪಾರ್ಟಿಯ ಧಾರವಾಡ ನಗರ ಘಟಕ 71 ಹಾಗೂ ಧಾರವಾಡ ವಿಧಾನಸಭಾ ಕ್ಷೇತ್ರ 74ರ ಸಂಯುಕ್ತ ಆಶ್ರಯದಲ್ಲಿ ಈ ಬೃಹತ್ ತಿರಂಗ ಯಾತ್ರೆಯನ್ನು ಆಯೋಜಿಸಲಾಗಿತ್ತು. ಯಾತ್ರೆಯಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯ ದೇಶಭಕ್ತರು ಭಾಗವಹಿಸಿ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ದೇಶಭಕ್ತಿಯ ಘೋಷಣೆಗಳೊಂದಿಗೆ ಹೆಜ್ಜೆ ಹಾಕಿದ್ರು. ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳಿಂದ ಕಂಗೊಳಿಸುತ್ತಿದ್ದ ತ್ರಿವರ್ಣ ಧ್ವಜಗಳು ಧಾರವಾಡದ ಪ್ರಮುಖ ಬೀದಿಗಳಲ್ಲಿ ರಾರಾಜಿಸಿದ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಸೇರಿದಂತೆ ದೇಶಭಕ್ತಿಯ ಘೋಷಣೆಗಳು ಮೊಳಗಿದ್ವು. ತ್ರಿವರ್ಣ ಧ್ವಜವನ್ನ ಹಿಡಿದು ಸಾಗಿದ ಕಾರ್ಯಕರ್ತರು ದೇಶದ ಏಕತೆ ಮತ್ತು ಅಖಂಡತೆಯ ಸಂದೇಶವನ್ನ ಸಾರಿದ್ರು. ಈ ತಿರಂಗ ಯಾತ್ರೆಯ ವಿಶೇಷತೆ ಎಂದರೆ ವಿವಿಧ ವಯೋಮಾನದ ಜನರು ಉತ್ಸಾಹದಿಂದ ಭಾಗವಹಿಸಿರುವುದು. ಮಹಿಳೆಯರು ಸೇರಿದಂತೆ ಹಲವು ಕಾರ್ಯಕರ್ತರು ತ್ರಿವರ್ಣ ಧ್ವಜವನ್ನ ಹಿಡಿದು ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು. ರಾಷ್ಟ್ರಧ್ವಜ ಕೇವಲ ಒಂದು ಧ್ವಜವಲ್ಲ, ಅದು ಭಾರತದ ಸ್ವಾತಂತ್ರ್ಯ ಹೋರಾಟ, ನಮ್ಮ ಸಂವಿಧಾನ, ದೇಶದ ಸಾರ್ವಭೌಮತೆ ಮತ್ತು ಕೋಟ್ಯಾಂತರ ಭಾರತೀಯ ಭಾವನೆಗಳ ಪ್ರತೀಕವಾಗಿದೆ. ಹೀಗಾಗಿ ತಿರಂಗ ಯಾತ್ರೆಯಂತಹ ಕಾರ್ಯಕ್ರಮಗಳು ಯುವ ಜನರಲ್ಲಿ ದೇಶ ಪ್ರೇಮದ ಭಾವನೆಯನ್ನ ಹೆಚ್ಚಿಸಿರುವುದರ ಜೊತೆಗೆ ದೇಶದ ಬಗ್ಗೆ ಗೌರವ ಮತ್ತು ಜವಾಬ್ದಾರಿಯ ಅರಿವನ್ನು ಮೂಡಿಸುವ ಉದ್ದೇಶ ಕೂಡ ಹೊಂದಿದೆ. ಧಾರವಾಡದಲ್ಲಿ ನಡೆದ ಈ ಯಾತ್ರೆಯಲ್ಲೂ ಇದೇ ರೀತಿಯ ದೇಶಭಕ್ತಿಯ ವಾತಾವರಣ ಕಂಡುಬಂದಿತು. ಯಾತ್ರೆಯಲ್ಲಿ ಭಾಗವಹಿಸಿದ ಮುಖಂಡರು ಮತ್ತು ಕಾರ್ಯಕರ್ತರು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ ಎಂಬ ಸಂದೇಶವನ್ನ ಸಾರಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪಕ್ಷದ ವಿವಿಧ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಯಾತ್ರೆಗೆ ಮತ್ತಷ್ಟು ಮೆರುಗು ತಂದರು. ಪರಸ್ಪರ ಒಗ್ಗಟ್ಟಿನಿಂದ ತ್ರಿವರ್ಣ ಧ್ವಜವನ್ನ ಹಿಡಿದು ಸಾಗಿದ ಕಾರ್ಯಕರ್ತರು ಉತ್ಸಾಹವನ್ನ ಗಮನ ಸೆಳೆಯುವಂತೆ ಮಾಡಿತು. ಧಾರವಾಡ ನಗರ ಘಟಕ 71 ಹಾಗೂ ಧಾರವಾಡ ವಿಧಾನಸಭಾ ಕ್ಷೇತ್ರ 74ರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಬೃಹತ್ ತಿರಂಗ ಯಾತ್ರೆ ಧಾರವಾಡದಲ್ಲಿ ದೇಶಭಕ್ತಿಯ ವಾತಾವರಣ ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಒಂದೆಡೆ ತ್ರಿವರ್ಣ ಧ್ವಜಗಳು, ಮತ್ತೊಂದೆಡೆ ದೇಶಭಕ್ತಿಯ ಘೋಷಣೆಗಳು. ಇಡೀ ಯಾತ್ರೆಯುದ್ದಕ್ಕೂ ರಾಷ್ಟ್ರ ಪ್ರೇಮದ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಭಾರತದ ಪ್ರಗತಿಗೆ ಪ್ರತಿಯೊಬ್ಬ ನಾಗರಿಕನ ಕೊಡುಗೆ ಅಗತ್ಯ. ಜಾತಿ, ಧರ್ಮ, ಭಾಷೆ ಸೇರಿದಂತೆ ಎಲ್ಲ ಭಿನ್ನತೆಗಳನ್ನು ಮೀರಿ ನಾವು ಭಾರತೀಯರು ಎಂಬ ಭಾವನೆಯೊಂದಿಗೆ ಒಂದಾಗಬೇಕು ಎಂದು ಕರೆ ನೀಡಿದರು. ಇಂದಿನ ಯುವ ಪೀಳಿಗೆಗೆ ದೇಶದ ಇತಿಹಾಸ, ಸ್ವಾತಂತ್ರ್ಯ ಹೋರಾಟ ಮತ್ತು ರಾಷ್ಟ್ರಧ್ವಜದ ಮಹತ್ವವನ್ನು ತಿಳಿಸುವುದು ಕೂಡ ಇಂತಹ ಕಾರ್ಯಕ್ರಮಗಳ ಪ್ರಮುಖ ಉದ್ದೇಶವಾಗಿದೆ. ತ್ರಿವರ್ಣ ಧ್ವಜವನ್ನು ಕೈಯಲ್ಲಿ ಹಿಡಿದು ಯಾತ್ರೆಯಲ್ಲಿ ಸಾಗಿದ ಪ್ರತಿಯೊಬ್ಬರಲ್ಲೂ ದೇಶದ ಬಗ್ಗೆ ಹೆಮ್ಮೆ ಮತ್ತು ಗೌರವದ ಭಾವನೆ ಕಂಡುಬಂತು. ತಿರಂಗ ಯಾತ್ರೆ ಎಂದರೆ ಕೇವಲ ಒಂದು ಮೆರವಣಿಗೆಯಲ್ಲ, ಅದು ದೇಶದ ಬಗ್ಗೆ ನಮ್ಮ ಗೌರವವನ್ನು ವ್ಯಕ್ತಪಡಿಸುವ ಒಂದು ಸಂದರ್ಭ. ಇದು ಏಕತೆಯ ಸಂದೇಶವನ್ನು ಸಾರುವ ಒಂದು ವೇದಿಕೆ. ಇದು ಮುಂದಿನ ಪೀಳಿಗೆಗೆ ರಾಷ್ಟ್ರ ಪ್ರೇಮದ ಸಂದೇಶವನ್ನು ತಲುಪಿಸುವ ಒಂದು ಪ್ರಯತ್ನ. ಧಾರವಾಡದಲ್ಲಿ ನಡೆದ ಈ ಬೃಹತ್ ತಿರಂಗ ಯಾತ್ರೆಯ ಮೂಲವು ಇದೇ ಸಂದೇಶವನ್ನು ಸಾರಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಒಟ್ನಲ್ಲಿ ಧಾರವಾಡದಲ್ಲಿ ಇಂದು ನಡೆದ ಬೃಹತ್ ತಿರಂಗ ಯಾತ್ರೆ ದೇಶಭಕ್ತಿ ಮತ್ತು ಏಕತೆಯ ಸಂದೇಶದೊಂದಿಗೆ ಗಮನ ಸೆಳೆಯಿತು. ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಒಂದಾಗಿ ಸಾಗಿದ ನೂರಾರು ಕಾರ್ಯಕರ್ತರು ಮತ್ತು ಮುಖಂಡರು ದೇಶ ಪ್ರೇಮವನ್ನು ವ್ಯಕ್ತಪಡಿಸಿದರು. ಈ ತಿರಂಗ ಯಾತ್ರೆಯ ಕೆಲವು ದೃಶ್ಯಗಳು ಇದೀಗ ನಿಮ್ಮ ಮುಂದೆ ಕಾಣ್ತಾ ಇವೆ. ದೇಶದ ಬಗ್ಗೆ ಹೆಮ್ಮೆ ಮೂಡಿಸುವಂತಹ ಈ ಕ್ಷಣಗಳಿಗೆ ಸಾಕ್ಷಿಯಾದ ಧಾರವಾಡದ ಈ ಕಾರ್ಯಕ್ರಮ ಭಾಗವಹಿಸಿರುವುದರಲ್ಲಿ ಹೊಸ ಉತ್ಸಾಹ ಮೂಡಿತು. ಈ ತಿರಂಗ ಯಾತ್ರೆಗೆ ಶಾಸಕ ಅರವಿಂದ್ ಬೆಲ್ಲ ಚಾಲನೆ ನೀಡಿದರು. ಮಾಜಿ ಶಾಸಕಿ ಸೀಮಾ ಮಸೂತಿ, ಉಪಮೇಯರ್ ರತ್ನಾಬಾಯಿ, ಮಾಜಿ ಉಪಮೇಯರ್ಗಳಾದಂತಹ ಈರೇಶ್ ಅಂಚಟಗೇರಿ, ಜ್ಯೋತಿ ಪಾಟೀಲ್, ಮುಖಂಡರಾದ ಶಂಕರ್ ಶೆಕಳೆ ಹಾಗೂ ಸವಿತಾ ಅಮರ್ ಶೆಟ್ಟಿ, ಮಂಜುನಾಥ್ ಮಲ್ಲಿಗವಾಡ್, ಬಸವರಾಜ್ ಗರಗ್ ಇತರರು ಉಪಸ್ಥಿತರಿದ್ದರು.